बोलो भारत माता की ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಇದಕ್ಕಾಗಿ ಹೋರಾಟ ರೈಲ್ವೆ ಬ್ರಿಡ್ಜ್ಗಾಗಿ ಹೋರಾಟ ಭಾರತ್ ಮಾತಾ ಕಿ यार वो क्या चला हो तुम्हें प्रतिभटने कर रहे हैं। ट्रैफिक बहुत पहले की ज़्यादा ಹಿಂಗ ಒಂದು ಆಡತ್ರಿ ಹಚ್ಕೊಂಡು ಆಡತ್ರಿ ಅಂದ್ರೆ ನಗರ ಮೇಲೆ ಮೇಲ್ಸೇತುವೆ ಆಗಬೇಕಂತ ಹೆಚ್ಚಿಂದ ನಾವು ಇವತ್ತು ವಿಶ್ವೇಶ್ವರ ಸರ್ಕಲ್ನಿಂದ ಒಂದು ಇಲ್ಲಿ ವದ್ರಾಮೂರು ರೈಲ್ವೆ ಗೇಟ್ವರೆಗೆ ನಾವು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೇವೆ. ಇದಕ್ಕೆ ಜಿಲ್ಲಾಡಳಿತ ಆಗಲಿ ಆಮೇಲೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಒಂದು ಈ ಸಮಸ್ಯೆಗೆ ಸ್ಪಂದಿಸಿ ಆದಷ್ಟು ಬೇಗನೆ ಈ ರೈಲ್ವೆ ಬ್ರಿಡ್ಜ್ ಮಾಡಬೇಕಂತ ಹೆಚ್ಚಿಂದ ಇದು ಮಾಡ್ತೀವಿ. ಆಮೇಲೆ ಹಲವಾರು ವರ್ಷಗಳಿಂದ ಒಂದು ಅಂಡರ್ ಪಾಸ್ ಅಂತ ಹೆಸರು ಹೇಳ್ಕೊತ ಕೂತ್ಬಿಟ್ಟಾರೆ. ಇಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಅಂಡರ್ ಪಾಸ್ ಏನು ಮಾಡಕತ್ತಾರೆ, ಅಂಡರ್ ಪಾಸ್ ಏನು ಪ್ರೋಗ್ರೆಸ್ ಐತಿ ಇವ್ರದ್ದು ಕೆಲಸ ಮಾಡುವ ಹೊತ್ನಾಗ ಏನು ಮಾಡ್ಬೇಕಂತ ಹೇಳಿ ನಮ್ಗೆ ಅಡ್ವಾನ್ಸ್ ಹೆಂಗೆ ಇರ್ತದಪ್ಪ ಅಂದ್ರೆ ಪ್ಲ್ಯಾನಿಂಗ್ 20 ವರ್ಷದ ಮುಂದಿನ ವಿಚಾರ ಮಾಡೋಕೆ ನಾವು 20 ವರ್ಷದ ಮುಂದೆ ನಮಗೆ ಏನು ಆಗ್ತೈತಿ, ಇಲ್ಲಿ ಏನು ಬೇಕು ಏನಿಲ್ಲ ಅನ್ನೋದು, ಒಂದು ಬ್ರಿಡ್ಜ್ ಯಾವ ಟೈಪ್ ಬೇಕು ಏನು ಬೇಕು ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡಬೇಕು. ಈಗ ನಾವು ನೋಡಿದ್ದೇವೆ, ಇಲ್ಲ ವಿಶ್ವೇಶ್ವರ ಸರ್ಕಲ್ದಾಗ ನೋಡಿದ್ದೇವೆ. ಆ ಇಂಜಿನಿಯರ್ ಮಹಾನುಭಾವಿಗೆ ಹೆಂಗೆ ಮಾಡ್ಯಾರಪ್ಪ ಅಂತಂದರೆ ಎಷ್ಟು ಹೊಲಸಾಗೈತದ ಮೂರ್ತಿ ತೆಗಿಸಿ ಇವತ್ತು ಮೂರ್ತಿ ತೊಳೆದು ಬಿಟ್ಟು ನಾವು ಈ ಕಡೆ ಇಲ್ಲಿ ಇದಕ್ಕೆ ಬಂದಿದ್ವಿ. ಇಂಜಿನಿಯರಿಂಗ್ ಅಂದ್ರೆ ಹೆಂಗೆ ಅಂತಂದರೆ ನಮ್ಮ ಕನ್ನಂಬಾಡಿ ಅಣೆಕಟ್ಟು ಒಂದು ಕಲ್ಲು ತೆಗೆದ್ರೆ ಎಲ್ಲ ಬ್ರಿಡ್ಜ್ ಬೀಳ್ತೈತಿ, ಆ ಟೈಪ್ ಕಟ್ಟ್ಯಾರ ಅವರು. ಅಂಥ ಇಂಜಿನಿಯರ್ಗಳು ನಮ್ಮ ಬಿಜಾಪುರ ಜಿಲ್ಲೆಗೆ ಬರ್ಬೇಕಂತ ಹೇಳಿ ನಾ ವಿಚಾರ ಮಾಡ್ತೀನಿ ನಿಮ್ಗೆ ಹೇಳ್ಬೇಕಂದ್ರೆ. ಸರ್ ಇದಕ್ಕಿಂತ ಮುಂಚೆ ಇಲ್ಲಿ ಲೋಕಸಭೆ ಸದಸ್ಯರು ರಮೇಶ್ ಜಿಗಜಿರಿ ಅವ್ರ ಗಬರಿಗೆ ತಂದಿರಿ ಮತ್ತು ಕೇಂದ್ರ ಸಚಿವರು ಗಬರಿಗೆ ತಂದಿರಿ ಸರ್. ಇದ್ರ ಬಗ್ಗೆ ಹಾಗಾದ್ರೆ ಎಲ್ಲ ಹೊರಗಡೆ ಅವರ ಅಂಡರ್ ಪಾಸ್ ಸಂಬಂಧ ಓಡಾಡಕತ್ತಾರ. ಅದು ಸುಮ್ಮನೆ ಹೆಸರು ಹೇಳ್ಕೊತ ಹೊಂಟಾರ ನಿಮ್ಗೆ ಹೇಳ್ಬೇಕಂದ್ರೆ. ಅಂಡರ್ ಪಾಸ್ ಏನು ಆಗೋದಿಲ್ಲ ಬಿಡೋದಿಲ್ಲ ಅದು. ಯಾಕೆ ಅಂಡರ್ ಪಾಸ್ ಮಾಡೋದು ಒಂದು ಅವೈಜ್ಞಾನಿಕ ಐತಿ. ಯಾಕೆ ಆ ಕಡೆ ಸಂತೋಷ್ ಮಾತಾ ಗುಡಿ ಕಡೆ ಅಂಡರ್ ಪಾಸ್ ಆಗ್ಬೋದು, ಈ ಕಡೆ ಚಾಂದಪುರ ಕಾಲನಿ ಕಡೆ ಸಾಯಿ ಪಾರ್ಕ್ ಹೋಗೋದು ಜಾಗಕ್ಕೆ ಅಂಡರ್ ಪಾಸ್ ಆಗ ಸಾಧ್ಯ ಇಲ್ಲ ಅದು. ಯಾಕಂದ್ರೆ ಪೂರ್ತಿ ಡೌನ್ ಹೋಗ್ಬೇಕಂದ್ರೆ ಡೌನ್ ಆಗೋದಿಲ್ಲ ಅದು. ನಿಮ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಪೂರ್ತಿ ಅಪ್ ಆಗಿದೆ. ಮಾಡೋ ಬದಲಿ ಇದನ್ನೇ ಒಂದು ಪ್ಲಾನ್ ಮಾಡಿರತ್ತೆ. ನಾ ಜನಪ್ರತಿನಿಧಿಗಳಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಎಲ್ಲರಿಗೆ ಒಂದು ಆಗ್ರಹ ಮಾಡ್ತೀನಿ ಸರ್. ಇದ್ರ ಬಗ್ಗೆ ಇವರು ಪ್ರತಿಭಟನೆ ಮಾಡಕತ್ತಿರಲ್ಲ, ಇದು ಫ್ಲೇವರ್ ಬ್ರಿಡ್ಜ್ ಆಗ್ಬೇಕಂತ ಹೇಳಿ ಇದು ಐತಲ್ಲ, ನೀವು ಪ್ರತಿಭಟನೆ ಯಾರು ಸ್ಪಂದಿಸಲಿಲ್ಲ, ಇದು ಆಗಲಿಲ್ಲ. ಮುಂದೆ ನೀವು ಯಾವ ತರ ಹೋರಾಟ ಮಾಡಬೇಕು? ರೈಲ್ವೆ ಗೇಟ್ ಬೆಲೆ ಬಂದು ಕೂತ್ಬಿಡ್ತೇವೆ ಒಟ್ಟರು. ಅವ್ರು ಏನು ಮಾಡ್ತಾರೆ ನೋಡೋಣ, ಎಲ್ಲರೂ ಬರಲಿ. ಅವರು ಈಗ ಒಂದು 15-20 ದಿವಸ ಟೈಮ್ ತೊಗೋತೇವೆ. ಬತ್ತಪ್ಪ ಅಂದ್ರೆ ಇವತ್ತೆಲ್ಲ ನಮ್ಮ ರೈತರು ಏನು ಮಾಡ್ಯಾರ, ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ದಾರೆ. ಯಾಕೆ ಇವತ್ತು ಇಲ್ಲಿ ಪೂರ್ತಿ ರೋಡ್ ತುಂಬಬೇಕಾಗಿತ್ತು. ಯಾಕೆ 1 ಲಕ್ಷ ಗಟ್ಟಲೆ ರೈತರು ಅಲ್ಲಿ ಇದಕ್ಕೆ ಹೋಗಿದ್ದಾರೆ, ಎಲ್ಲೇ ಬೆಳಗಾವಿಗೆ. ಅದು ಮುಂದೆ ಬಂದಿಂದ ಇದು ಆಗ್ಲಿಕ್ಕಪ್ಪ ಅಂದ್ರೆ ಮುಂದೆ ಅವರು ಏನು ಪ್ರಶಸ್ತಿ ತೊಗೊಂಡ್ರು ಸರ್ವೆ ಮಾಡಿಕೊಂಡು ಸರ್ವೆ ಮಾಡ್ಲಿಕ್ಕಪ್ಪ ಅಂದ್ರೆ ಬಡ ಏನೈತಿ ನಾವು ಬಂದು ಇಲ್ಲಿ ಇವತ್ತು ಜಮಾ ಆಗಿಬಿಡ್ತೀವಿ. ಮುಂದೆ ಎಲ್ಲ ಬಡವನ ಜನರು ಎಲ್ಲ ಕೂಡಲ್ಲ ಕಲೆ ಮತ್ತೇನಿಲ್ಲ.
ನಿಮ್ಮ ಬೇಡಿಕೆ ರೈಲ್ವೆ ಬ್ರಿಡ್ಜ್ ಆಗುತ್ತಾರೆ ನಿಮ್ಮ ಹೋರಾಟ ಕಂಟಿನ್ಯೂ ಇರೋದು. ಕಂಟಿನ್ಯೂಸ್ ಇರ್ತದೆ. ಸರ್ ಹೆಸರು ಹೇಳ್ರಿ. ಮಲ್ಲಿಕಾರ್ಜುನ ಕೆಂಗನಾಳ ಅಧ್ಯಕ್ಷದಿಂದ ನಮ್ಮದು ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ನಾವು ಕೈಗೊಂಡಿರೋದು ರೈಲ್ವೆ ಮೇಲೆ ಸೇತುವೆಗೋಸ್ಕರ. ಯಾಕಪ್ಪ ಅಂತಂದರೆ ಇದನ್ನು ಸಮಸ್ಯೆ 4 ವರ್ಷಗಳಿಂದ ಭಯಂಕರ ಆಗಿಬಿಟ್ಟಿದೆ. ಬೆಳಿಗ್ಗೆ ಮುಂಜಾನೆ ಶಾಲಿ ಮಕ್ಕಳು 7:00 ಹೋಗ್ಬೇಕಂದ್ರು ಅವಾಗೂ ಟ್ರೈನ್ ಬೀಳ್ತದೆ, ಮಧ್ಯಾಹ್ನ 10 ಗಂಟೆಗೆ ಬೀಳ್ತದೆ. 9 ದಿನ ಏನಿಲ್ಲ ಅಂದ್ರೂ ಒಂದು 24-30 ರೈಲ್ವೆಗಳು ಬಂದು ಹೋಗ್ದ ಮಾಡ್ತಾ ಇದ್ದಾವೆ. ಅದಕ್ಕೆ ಅರ್ಧ ತಾಸಿಗೊಮ್ಮೆ ಇದನ್ನು ರೈಲ್ವೆ ಗೇಟು ಬಂದ್ ಆಗ್ತದೆ. ಆಮೇಲೆ ಆಫೀಸರಿಗೆ ತೊಂದರೆ ಆಗ್ತದೆ, ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ. ಅದಕ್ಕೆ ಆದಷ್ಟು ಬೇಗನೆ ಇದನ್ನು ಮೇಲೆ ಸೇತುವೆ ಮಾಡಿಕೊಡ್ಬೇಕಂತ ಕೇಳ್ತೇವೆ. ಈಗಾಗಲೇ ಒಂದು ಮೇಲೆ ಸೇತುವೆ ಮಾಡಿದಾರ, ಅದು ಅವೈಜ್ಞಾನಿಕ ಆಗಿದೆ. ಅಲ್ಲಿಂದ ಇಲ್ಲಿಗೆ ಬಂದು ಮುಕ್ತ ಆಗಬೇಕದು. ಅದನ್ನ ಏನೇನೋ ಒಳಗಿಂದೊಳಗೆ ಮಾಡಿ ಅದನ್ನು ಅಲ್ಲೇ ಕಟ್ ಆಫ್ ಮಾಡಿಬಿಟ್ಟಾರ. ಈಗೋಸ್ಕರ ಜನ ಒಳಗೆ ಮಾರ್ಕೆಟ್ಗೆ ಹೋಗಬೇಕು, ಹೊರಗೆ ಬರಬೇಕು, ಆಫೀಸ್ಗೆ ಬರಬೇಕು. ಶಾಲೆ ಮಕ್ಕಳಿಗೂ ಇಲ್ಲೆಲ್ಲ ಶಾಲೆಗಳು ದೊಡ್ಡ ಶಾಲೆ, ಸಾಯಿ ಪಾರ್ಕ್ ಆಯಿತು, ವಜ್ರನ್ಮಾನ್ ಆಯಿತು. ಇದು ಬರೀ ದಿನನಿತ್ಯ ತೊಂದರೆ, 15 ನಿಮಿಷಗೊಮ್ಮೆ ತೊಂದರೆ ಆಗ್ತಾ ಇದೆ. ಆದ ಜನಪ್ರತಿನಿಧಿಗಳು ಇದನ್ನು ಬೇಗನೆ ಎಚ್ಚೆತ್ತುಕೊಂಡು ಇದನ್ನು ಮೇಲೆ ಸೇತುವೆ ಮಾಡಿಕೊಡ್ಬೇಕು ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ. ಸರ್ ಹೆಸರು ಹೇಳ್ರಿ. ಹೆಸರು ನಮ್ಮದು ಸಿದ್ದಣ್ಣ ಹಿಟ್ನಳ್ಳಿ, ಇಲ್ಲೇ ವಜ್ರನ್ಮಾನ್ ನಗರ, ಇಲ್ಲಿ ಬಡಾವಣೆಯವರು ಇರ್ತಕ್ಕಂಥವ್ರು. हम पूरे बनाने के लिए कोई 150 तो बना रहे हैं और उसी सेतु भारतम योजना को मैंने ये 1600 करोड़ ऐड करके दिए और ये रेलवे और हमारे काम जो चलते प्रपोजल आते तो 1:6 या 1:8 किया तो कोई फर्क नहीं पड़ता, क्योंकि ये करते बहुत टाइम लगता है। और 1:6 भी पकड़ा तो भी 8 से 10 हजार करोड़ रुपए। और मैं आज सदन में घोषणा कर रहा हूँ कि सेतु भारतम में आपके कॉन्स्टिट्यूंसी में चाहे म्यूनिसिपल कॉर्पोरेशन का आरओबी हो, चाहे डिस्ट्रिक्ट का हो, चाहे स्टेट पीडब्ल्यूडी का हो, चाहे कहीं का भी, जहां रेलवे फाटक बंद करना होगा उतने आरओबी और आरओबी के प्रोजेक्ट प्रपोजल स्टेट गवर्नमेंट के थ्रू पूरा पता मुझे भेज दीजिए। मैं 100% अपने पैसे को पूरे बढ़ा दूंगा। आप तुरंत देख लीजिए, क्योंकि इसके पहले हमें बंधन था कि मैं केवल एनएच के ऊपर ಈ ಒಂದು ವಿಚಾರಕ್ಕೆ ನಾನಾ ಬಡವರೇ ಒಂದು ಭಾಳ ಹೇಳ್ಬೇಕಂದ್ರೆ ಇಂಥ ಒಂದು ದೊಡ್ಡ ಟ್ರೈನ್ ಬರ್ತಾ ಇದೆ. ಟ್ರೈನ್ ಬಂದ ತಕ್ಷಣ ಅರ್ಧ ತಾಸು ಟ್ರಾಫಿಕ್ ಜಾಮ್ ಆಗ್ತದೆ. ಇದನ್ನ ಯಾರು ಜನಪ್ರತಿನಿಧಿಗಳಾಗಲಿ ಆಮೇಲೆ ಆಫೀಸರ್ಗಳಾಗಲಿ ಯಾರು ಈ ಕಡೆ ಲಕ್ಷಣೆ ವಹಿಸ್ತಾ ಇಲ್ಲ. ಈ ಮಾರ್ಗ ಬಾಗಲಕೋಟೆ ರಸ್ತೆ ಇಲ್ಲಿಂದ ಸಾವಿರಾರು ಹಳ್ಳಿಗಳಿಗೆ ದಿನನಿತ್ಯ ಬರೋದು ಹೋಗೋದು ಪಾದಚಾರ ಇರ್ತದೆ. ಆದ ಕಾರಣ ಯಾರೂ ಇವತ್ತು ಬಿಜೆಪಿ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, ಮತ್ತೊಂದು ಪಕ್ಷ ಇರಲಿ, ಇದ್ರ ಕಡೆ ಯಾರು ಲಕ್ಷಣೆ ಆಗ್ತಾ ಇಲ್ಲ. ಬರೀ ನೋಡ್ತಾರೆ ಹೋಗ್ತಾರೆ. ಜನಪ್ರತಿನಿಧಿಗಳನ್ನು ಹಾಗೆ ಭಾರತ್ ಮಾತಾ ಕೇಳ್ತಿದ್ರೆ ನಾವು ಹೋಗೋದು ಬರೋದು ಹೀಗಾಗಿ ನಮ್ಮದೊಂದು ಪ್ಲಾನ್ ಏನಿದೆ, ವಿಶ್ವೇಶ್ವರ ಸರ್ಕಲ್ ಆ ಬ್ರಿಡ್ಜಿಗೆ ಹೋಗಿ ಆಮೇಲೆ ಅದರಿಂದ ನಾವು